ಹಾಯ್ ವೀಕ್ಷಕರೇ, ಶ್ರೀಮಾತ್ರೆ ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್. ಪರೋಟ ಕರಿ ಅಥವಾ ಮಸಾಲ ಮಾಡಿಕೊಳ್ಳಬೇಕಾಗುವ ಸಾಮಗ್ರಿಗಳು ವೀಕ್ಷಕರೇ ನೋಡಿ. ಟೊಮೆಟೊ, ಈರುಳ್ಳಿ, ಮೆಂತ್ಯ ಸೊಪ್ಪು, ಅದು ನಿಮಗೆ ಬೇಕಾದರೆ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಹಸಿ ಕೊಬ್ಬರಿಯನ್ನು ನೋಡಿ ಮಿಕ್ಸಿ ಮಾಡಿಕೊಳ್ಳಬೇಕು. ಫಸ್ಟ್ ಪೌಡರ್ ಮಾಡಿಕೊಂಡ ನಂತರ ಅದಕ್ಕೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿಕೊಳ್ಳಬೇಕು. ಫಸ್ಟ್ ಮಿಕ್ಸಿಯಲ್ಲಿ ಹಾಕಿ ಆದ ನಂತರ ಅದಕ್ಕೆ ಟೊಮೆಟೊ ಹಾಕಿಕೊಳ್ಳಬೇಕು. ನೋಡಿ, 1 ಅಥವಾ 2 ಟೊಮೆಟೊ. ನಾವು ಹುಳಿ ಜಾಸ್ತಿ ತಿನ್ನೋದ್ರಿಂದ ಹುಳಿ ಬೇಡ ಆದ್ರೆ ಕಡಿಮೆ ಹಾಕಿಕೊಳ್ಳಿ. ಈರುಳ್ಳಿ ಹಾಕಿಕೊಂಡ ನಂತರ ನೋಡಿ ಪೇಸ್ಟ್ ಮಾಡಿದ್ವಿ. ಪೇಸ್ಟ್ ಈ ರೀತಿ ಪೇಸ್ಟ್ ಮಾಡಿಕೊಳ್ಳಿ. ನೋಡಿ, ಹುಣಸೆ ಹಣ್ಣು, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಟ್ಯಾಮರಿನ್, ಅದು ಒಗ್ಗರಣೆಗೆ ಹಾಕುವುದಕ್ಕೆ ಈರುಳ್ಳಿ, 1 ಟೊಮೆಟೊ ಸಾಕಾಗುತ್ತದೆ. ಮಸಾಲ ಐಟಮ್ ನೋಡಿ, ಉಪ್ಪು, ಅರಿಶಿಣ, ಧನಿಯಾ ಪುಡಿ, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಜೀರಿಗೆ, ಇಷ್ಟು ಸಾಕು. ಸ್ವಲ್ಪ ಕುಕಿಂಗ್ ನೋಡಿ ವೀಕ್ಷಕರು, ಎಣ್ಣೆ ಕಾದಿದೆ, ಕರಿಬೇವು ಹಾಕಿದ್ದೇನೆ ನಾನು, ಜೀರಿಗೆ, ಸ್ವಲ್ಪ ಸಾಸಿವೆ, ಜೀರಿಗೆ ಸಾಸಿವೆ ಫ್ರೈ ಆಗಿದೆ. ಈಗ ಆನಿಯನ್ ಹಾಕಿಕೊಳ್ಳುತ್ತೇನೆ. ನಾನು ಫ್ರೈ ಆಗಬೇಕು. ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳುತ್ತೇನೆ ನಾನು, ಸ್ವಲ್ಪ ಆನಿಯನ್ ಜಲ್ದಿ ಫ್ರೈ ಆಗೋದಕ್ಕೆ. ನೋಡಿ, ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಆವಾಗ ಅರ್ಥವಾಗುತ್ತದೆ ಯಾವ ರೀತಿ ಪರೋಟ ಗ್ರೇವಿ ಮಾಡಬೇಕೆಂಬುದು. ಈ ತರ ನೋಡಿ, ಆನಿಯನ್ ಫ್ರೈ ಆಗಿದೆ. ಇನ್ನ ಸ್ವಲ್ಪ ಅರಿಶಿಣ, ಟರ್ಮರಿಕ್ ಪೌಡರ್, ಗರಂ ಮಸಾಲ, ಧನಿಯಾ ಪುಡಿ, ಕರಿಂಡಲ್ ಪೌಡರ್, ರೆಡ್ ಚಿಲ್ಲಿ ಪೌಡರ್. ನಿಮಗೆ ಖಾರಕ್ಕೆ ನೋಡಿ ಹಾಕಿಕೊಳ್ಳಿ. ಖಾರಕ್ಕೆ ತಕ್ಕಷ್ಟು 2 ಸ್ಪೂನ್ ಹಾಕ್ತಿದ್ದೇನೆ ನಾನು. ಜಾಜಿಕಾಯಿ ಪೌಡರ್ ಸ್ವಲ್ಪ ಡಬ್ಬದಲ್ಲಿದೆ, ಹಾಕ್ಕೊಳ್ತೇನೆ ನಾನು. ಸ್ವಲ್ಪ ಇಷ್ಟಾದ್ರೆ ಸಾಕು ಜಾಜಿಕಾಯಿ ಪೌಡರ್. ಹಾಕಿ ಫ್ರೈ ಮಾಡಿ, ಸ್ವಲ್ಪ ತಿರುಗಿಸ್ಬಿಟ್ಟು ಟೊಮೆಟೊ ಹಾಕಿಕೊಳ್ಳೋಣ. ಆಗಿದೆ, ಮಿಕ್ಸ್ ಆಗಿದೆ. ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಹಾಕಿಕೊಳ್ತೇನೆ. ಟೊಮೆಟೊ ಹಾಕಿದ ನಂತರ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಟೊಮೆಟೊ ಮಿಕ್ಸ್ ಆಗಿದೆ. 2 ನಿಮಿಷ ಫ್ರೈ ಮಾಡಿಕೊಳ್ಳಬೇಕು. 2 ನಿಮಿಷ ನೋಡಿ, 2 ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಆದ ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು,
ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಮೆಂತ್ಯ ಸೊಪ್ಪು, ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಬೇಕು, ತಿರುಗಿಸಿಕೊಳ್ಳಬೇಕು. ಒಂದು ನಿಮಿಷ ಚೆನ್ನಾಗಿ ಜಲ್ದಿ ಮಿಕ್ಸ್ ಆಗುತ್ತದೆ ಇದು. ಮೆಂತ್ಯ ಸೊಪ್ಪು ನಿಮ್ಮ ಹತ್ರ ಇದ್ರೆ ಹಾಕಿಕೊಳ್ಳಿ, ಇಲ್ಲದ್ರೆ ಬೇಡ ಅನ್ಸಿದ್ರೆ ಹಾಕಿಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡಿ. ಬೇಕಂತ ಅನಿಸಿದ್ರೆ ಹಾಕಿಕೊಳ್ಳಿ. ಮಿಕ್ಸ್ ಆಯ್ತು. ಯಾವ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೋಡಿ ವೀಕ್ಷಕ, 2 ನಿಮಿಷ ಫ್ರೈ ಆದ ನಂತರ ಈ ರೀತಿ ಗ್ರೇವಿ ಮಸಾಲ ರುಬ್ಬಿಟ್ಟುಕೊಂಡಿರುವಂತ ಮಸಾಲವನ್ನು ಹಾಕಿಕೊಳ್ಳಬೇಕು. ಚೆನ್ನಾಗಿ ಕಲಿಸಿಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಸಾಲ ಮತ್ತು ಆನಿಯನ್, ಖಾರ ಎಲ್ಲದು ಮಿಕ್ಸ್ ಆಗೋವರೆಗೆ ಚೆನ್ನಾಗಿ ಕಲಿಸಿಕೊಳ್ಳಿ. 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ಚೆನ್ನಾಗಿ ಬೇಯ್ದ ನಂತರ ಗ್ರೇವಿ ಸ್ವಲ್ಪ ಆಯಿಲ್ ಬಿಟ್ಟುಕೊಳ್ಳುತ್ತದೆ. ಆವಾಗ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಳ್ಳಿ. ನೀರು ಅಥವಾ ಮಿಕ್ಸಿ ಜಾರಿನ ವಾಟರ್ ಆದರೂ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಬೇಕು. ಕುದ್ದ ನಂತರ ಹಾಕಿಕೊಳ್ಳಿ. ನೋಡಿ, ಚೆನ್ನಾಗಿ ಕುದ್ದಿದೆ. ಈ ರೀತಿಯಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ವೀಕ್ಷಕರೇ. ನೋಡಿ, ಇದು ಆಗಿದೆ. ಈಗ ಚೆನ್ನಾಗಿ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ಸ್ವಲ್ಪ. ಈಗ ಅದಕ್ಕೆ ನೀರನ್ನು ಹಾಕಿಕೊಳ್ಳಬೇಕು. ಮಿಕ್ಸಿ ಜಾರ್ ವಾಟರ್ ಆದ್ರೆ ಹಾಕಿಕೊಳ್ಳಿ, ಬೇರೆ ವಾಟರ್ ಆದ್ರೆ ಹಾಕಿಕೊಳ್ಳಿ, ನೀವು ನಡೆಯುತ್ತದೆ. ಹುಣಸೆ ಹಣ್ಣಿನ ರಸ ಟಮರಿ ಹಾಕುತ್ತಿದ್ದೇನೆ ನೋಡಿ. ಈ ರೀತಿ ತೆಗೆದುಕೊಂಡ್ರೆ ಸಾಕು. ಚೆನ್ನಾಗಿ ಈ ತರ ಕೂಡ ಕೈಯಲ್ಲಿ ಬರುತ್ತದೆ. ಇದನ್ನು ಚೆನ್ನಾಗಿ ಕಲಸಿಕೊಂಡು ಸಾಕು. ಇದೆಷ್ಟು ವಾಟರ್ ಅಲ್ಲಿ ಇನ್ನು ಸ್ವಲ್ಪ ಆದ್ರೂ ಹಾಕಿಕೊಳ್ಳಬಹುದು, ಬೇಕಂತಿದ್ದಾರೆ. ನೋಡಿ, ಪ್ಲೇಟ್ ಮುಚ್ಚುವಾಗ ನಿಮಗೆ ಇದರಲ್ಲಿ ಒಂದು ಟಿಪ್ಸ್ ಹೇಳ್ತಿದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡುವಾಗ ಫುಲ್ ಆಗಿ ಈ ರೀತಿಯಾಗಿ ಕ್ಲೋಸ್ ಮಾಡಬೇಡಿ. ಸ್ವಲ್ಪ ಗ್ಯಾಪ್ ಅಲ್ಲಿ ಸ್ವಲ್ಪ ಸ್ಟೀಮ್ ಆಗಿರೋ ಹೊಗೆ ಅಥವಾ ಆವರಿ ಆಚೆ ಹೋಗೋದಕ್ಕೆ ಸ್ವಲ್ಪ ಈ ರೀತಿಯಾಗಿ ಬಿಟ್ಟುಕೊಳ್ಳಿ. ಮರದಿಂದ ಪರೋಟಗೆ ಗ್ಯಾಸ್ ಆಗುವ ಚಾನ್ಸಸ್ ಇರುತ್ತದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಇವರನ್ನು ಹಾಕಿಕೊಳ್ಳುತ್ತೇನೆ. ಹತ್ತರಿಂದ 15 ನಿಮಿಷ ಕುದಿಸಿಕೊಂಡು ನೋಡಿ ವೀಕ್ಷಕರೇ, 10 ರಿಂದ 15 ನಿಮಿಷದ ನಂತರ ನೋಡಿ ಈ ರೀತಿಯಾಗಿ ಕುದೀತಾ ಇದೆ. ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಆಯಿಲ್ ಎಲ್ಲ ಬಿಟ್ಟುಕೊಳ್ಳುವಷ್ಟು ಕುದಿ ಬಂದರೆ ಸಾಕು. ಈ ಗ್ರೇವಿ ಪರೋಟಗೂ, ಇಡ್ಲಿಗೂ, ವೈಟ್ ರೈಸ್ಗೂ ಮ್ಯಾಚ್ ಆಗುತ್ತದೆ. ನೋಡಿ, ನಿಮಗೆ ಖಾರ, ಹುಳಿ, ಉಪ್ಪು ಹದವಾಗಿ ಬಂದರೆ ಸಾಕು. ಟೇಸ್ಟಿಯಾದ ಪರೋಟ ಗ್ರೇವಿ ರೆಡಿ ಆಗುತ್ತದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುತ್ತೇನೆ ನಾನು ಲಾಸ್ಟ್ ಅಲ್ಲಿ. ಸ್ವಲ್ಪ ಬೇಕಾದ್ರೆ ಬೆಣ್ಣೆ ಅಥವಾ ತುಪ್ಪ ಹಾಕಿಕೊಳ್ಳಿ. ಥ್ಯಾಂಕ್ ಯು ವ್ಯೂವರ್ಸ್.